ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯಿಂದ ಆದ ಲಾಭಗಳು. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನಗಳು. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಈ ವಾಕ್ಯಗಳನ್ನು ನಾವು ಗ್ರಹಿಸುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ, ಆತನು ತಾನೇ ನಮಗೆ ಬೋಧಿಸಲಿ, ಕರ್ತನು ನಮಗೆ ತನ್ನ ಜ್ಞಾನವುಳ್ಳ ಆತ್ಮನ್ನು ಅನುಗ್ರಹಿಸಲಿ ಮತ್ತು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಾವಿದನ್ನು ನೋಡಿದ ದೇವರ ವಾಕ್ಯದ ಭಾಗದಲ್ಲಿ ಯೇಸು ಕ್ರಿಸ್ತನು ತಾನೇ ಈ ನುಡಿಗಳನ್ನ ನುಡಿದಿದ್ದಾನೆ. ಯಹೂದ್ಯರ ಹಿರಿಸಭೆಯವನಾದ ನಿಕೋದೇಮನು, ಫರಿಸಾಯರಲ್ಲೊಬ್ಬನು, ಒಂದು ರಾತ್ರಿ ಯೇಸು ಕ್ರಿಸ್ತನನ್ನು ರಹಸ್ಯ ಭೇಟಿ ಮಾಡಿ ಆತನು ಸಂಭಾಷಿಸಿದ. ಆತನೊಂದಿಗೆ ಮಾತನಾಡುತ್ತಾ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಅನೇಕ ರಹಸ್ಯಗಳನ್ನು ಪ್ರಕಟಿಸ್ತಾನೆ. ತನ್ನ ಕುರಿತಾದ ಪ್ರಕಟಣೆಗಳನ್ನ ಆತನು ಇಲ್ಲಿ ತಿಳಿಸ್ತಾನೆ. ಹೊಸದಾಗಿ ಹುಟ್ಟುವುದರ ಮಹತ್ವವನ್ನು ತಿಳಿಸ್ತಾನೆ. ದೇವರಾತ್ಮನಿಂದ ನಡೆಸಲ್ಪಡುವ ಜನರ ವಿಧವನ್ನು ಆತನು ಮಾತನಾಡ್ತಾನೆ ಮತ್ತು ತಾನು ಎಲ್ಲಿಂದ ಬಂದವನೆಂಬುದನ್ನು ಆತನು ತಿಳಿಪಡಿಸ್ತಾನೆ. ಈತನ ಸಾಕ್ಷಿ ನಿಜವೆಂಬುದನ್ನು ಆತನು ಇಲ್ಲಿ ಸ್ಪಷ್ಟೀಕರಿಸ್ತಾನೆ. ಮತ್ತು ಹೀಗೆ ಮಾತನಾಡುತ್ತಾ 14-15ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಕಂಬವನ್ನೇರಿ ಆತನು ಯಜ್ಞಾರ್ಪಿತನಾಗುವುದನ್ನು ಆತನೊಂದಿಗೆ ಮಾತನಾಡುತ್ತಾನೆ. ಯೇಸು ಕ್ರಿಸ್ತನು ಮುಂದೊಂದು ದಿನ ಹೇಗೆ ಕಲ್ವಾರಿ ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗ್ತಾನೆ ಅನ್ನುವಂಥ ವಿಷಯವನ್ನು ಮನದಟ್ಟು ಮಾಡುವಂತೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಕಾಲದಲ್ಲಿ ನಡೆದ ಒಂದು ಅಡವಿಯ ಪ್ರಸಂಗವನ್ನು ಆತನಲ್ಲಿ ಉಲ್ಲೇಖಿಸ್ತಾನೆ. ಅಲ್ಲಿ ಮೋಶೆ ಅಡವಿಯಲ್ಲಿ ಇಸ್ರಾಯೇಲರನ್ನು ನಡೆಸುತ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಜನರು ಮಾರ್ಗಾಯಾಸದಲ್ಲಿ ಬೇಸತ್ತು ದೇವರ ಮನುಷ್ಯನಾದ ಮೋಶೆ ವಿರುದ್ಧವಾಗಿಯೂ ದೇವರಿಗೆ ವಿರುದ್ಧವಾಗಿಯೂ ಮಾತನಾಡಿ ಗುಣಗುಟ್ಟುತ್ತಾರೆ. ಅವರು ಆ ರೀತಿಯಾಗಿ ಗುಣಗುಟ್ಟಿದಾಗ ದೇವರು ಅವರ ಮೇಲೆ ಕೋಪಗೊಂಡು ಉರಿಮಂಡಲಗಳನ್ನ ಬರಮಾಡಿದಾಗ ಆ ಉರಿಮಂಡಲಗಳು ಗುಣಗಾಡಿದ ಜನರನ್ನು ಕಚ್ಚುತ್ತದೆ. ಆಗ ಅನೇಕರು ಆ ವಿಷವೇರಿ ಪ್ರಾಣ ಕಳಕೊಂಡ್ರು. ಇನ್ನು ಅನೇಕರು ಆ ವಿಷಯದಲ್ಲಿ ಬಾಧೆ ಪಡ್ತಿರುವಾಗ ಕೆಲವು ಮಂದಿ ಜನರು ಮೋಶೆ ಬಳಿಗೆ ಬಂದು ಕ್ಷಮಾಪಣೆ ಕೇಳಿ ಬೇಗ ನಮಗಾಗಿ ದೇವರಿಗೆ ಬೇಡಿಕೊ ಎಂಬುದಾಗಿ ಕೇಳುವಾಗ ಮೋಶೆ ದೇವರನ್ನು ಪ್ರಾರ್ಥಿಸಿದಾಗ ದೇವರು ಒಂದು ಪರಿಹಾರವನ್ನು ಸೂಚಿಸಿ ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಧ್ವಜಗಂಬದ ಮೇಲೆ ಸಮಸ್ತ ಇಸ್ರಾಯೇಲರು ನೋಡುವಂತೆ ಎತ್ತರದಲ್ಲಿ ಇಡಬೇಕು. ಯಾರ್ಯಾರು ಬದುಕಿಕೊಳ್ಳುವಂತೆ ಅದನ್ನು ನೋಡ್ತಾರೋ ಅವರೊಳಗೆ ಜೀವ ಬರ್ತದೆ ಎಂಬುದನ್ನು ದೇವರು ಸೂಚಿಸಿದಾಗ ಮೋಶೆಯು ಮತ್ತು ಆತನ ಜನರು ಬಹಳ ತ್ವರೆಪಟ್ಟು ಆ ತಾಮ್ರದ ಸರ್ಪದ ಆಕಾರವನ್ನು ಮಾಡಿ ಮತ್ತು ಎತ್ತರವಾದ ಕಂಬವನ್ನು ನಿಲ್ಲಿಸಿ ಅಲ್ಲಿ ಅದನ್ನು ಆ ಸರ್ಪದ ಆಕಾರವನ್ನು ಮೇಲೆ ಕೆತ್ತಾರೆ. ಆಗ ಉರಿಮಂಡಲಗಳಿಂದ ಕಚ್ಚಿಸಿಕೊಂಡ ಜನರು ಅದನ್ನು ನೋಡುವಂತೆ ಆ ಪಾಳ್ಯದಲ್ಲಿ ಎಲ್ಲೆಲ್ಲಿಯೂ ಜನರು ಪ್ರಯತ್ನಿಸ್ತಾರೆ. ಯಾರ್ಯಾರು ಬದುಕಿಕೊಳ್ಳುವಂತೆ ನಿರೀಕ್ಷೆಯಿಂದ ಆ ತಾಮ್ರದ ಸರ್ಪವನ್ನು ನೋಡಿದ್ರು ಅವರು ಜೀವದಿಂದ ಬದುಕಿದ್ರು.
ಇದನ್ನು ಯೇಸುಕ್ರಿಸ್ತನು ಬಹಳ ಸಂಕ್ಷಿಪ್ತವಾಗಿ ಮಾತನಾಡ್ತಾನೆ 14ನೇ ವಚನದಲ್ಲಿ. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ. ಹಾಗಾದರೆ ಮೋಶೆಯು ಎತ್ತರದಲ್ಲಿಟ್ಟ ಆ ತಾಮ್ರದ ಸರ್ಪದ ರೂಪವನ್ನು ನೋಡಿದ ಜನರೊಳಗೆ ಅವರು ಕಳಕೊಳ್ಳುತ್ತಿದ್ದ ಜೀವ ತಿರುಗಿ ಅವರೊಳಗೆ ಬಂತು. ಅದೇ ವಿಧದಲ್ಲಿ ಈಗ 15ನೇ ವಚನದಲ್ಲಿ ಯೇಸುಕ್ರಿಸ್ತನು ಹೇಳ್ತಾನೆ, ಹಾಗೆ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ. ಈಗ ಯೇಸುಕ್ರಿಸ್ತನನ್ನು ನಂಬುವುದಕ್ಕಾಗಿ ಈಗ ಆಗಬೇಕಾದದ್ದೇನೆಂದರೆ, ಈಗ ಈತನು ಸಹ ಹಾಗೆಯೇ ಎತ್ತರದಲ್ಲಿಡಲ್ಪಡಬೇಕು. ಯಾವ ಕಾರಣಕ್ಕೆ ಯೇಸು ಎತ್ತರದಲ್ಲಿಡಲ್ಪಡಬೇಕು? ಜನರು ಈತನನ್ನು ನಂಬಬೇಕು. ಯಾವ ಕಾರಣಕ್ಕೆ ಎಂಬುದಾಗಿ ಹೇಳುವಾಗ ಇಲ್ಲಿ ನಿತ್ಯ ಜೀವ ಎಂಬುದಾಗಿ ಬರೆದದೆ. ನಾವು ನಿತ್ಯ ಜೀವ ಪಡೆಯಬೇಕೆಂಬುದಕ್ಕಾಗಿ. ಮೋಶೆ ಅಡವೆ ಪ್ರಸಂಗದಲ್ಲಿ ಜನರಿಗೆ ಜೀವ ಸಿಕ್ತಾದ್ರೆ ನಿತ್ಯ ಜೀವ ಅಲ್ಲ. ಆದರೆ ಇಲ್ಲಿ ಯೇಸುಕ್ರಿಸ್ತನನ್ನು ನಂಬಿದವರಿಗೆ ದೇವರು ನಿತ್ಯ ಜೀವವನ್ನು ಕೊಡ್ತಾನೆ. ನಿತ್ಯ ಜೀವ ಎಂಬುವಂಥದ್ದು ದೇವರಲ್ಲಿ ಮಾತ್ರವಿದೆ. ಕಾರಣ ದೇವರು ಅನಂತನು, ಆತನು ನಿರಂತರವಿರುವ ಆತನು. ನಿತ್ಯ ಜೀವ ಎನ್ನುವಾಗ ಅದಕ್ಕೆ ಅಂತ್ಯವೇ ಇಲ್ಲ. ದೇವರು ತನ್ನ ಸಮಸ್ತ ಸೃಷ್ಟಿಯಲ್ಲಿ ಮನುಷ್ಯರಿಗೆ ಮಾತ್ರ ಇದನ್ನು ಕರುಣಿಸಲಿಕ್ಕೆ ದೇವರು ತೀರ್ಮಾನಿಸಿದ್ದಾನೆ. ಈಗ ಈ ಜೀವವು ಯೇಸುಕ್ರಿಸ್ತನಲ್ಲಿ ನಂಬಿಕೆಡುವವರಿಗೆ ಸಿಕ್ಕಬೇಕೆಂದು ದೇವರು ಮಾರ್ಗವನ್ನು ಏರ್ಪಡಿಸಿದ್ದಾನೆ. ಇದಕ್ಕಾಗಿ ಯೇಸು ಆ ಘೋರ ಮರಣ ಶಿಕ್ಷೆಯನ್ನು ಅನುಭವಿಸುವಂತೆ ಕಲ್ವಾರಿ ಶಿಲುಬೆಯಲ್ಲಿ ಗೊಲ್ಗೊಥಾ ಬೆಟ್ಟದ ಮೇಲೆ ಎತ್ತರದಲ್ಲಿ ಆತನು ತೂಗು ಹಾಕಲ್ಪಡಬೇಕು. ಈ ವಾರ್ತೆಯನ್ನು ಯಾರ್ಯಾರು ಕೇಳಿ ನಂಬುತ್ತಾರೋ ಅವರೆಲ್ಲರಿಗೂ ದೇವರು ನಿತ್ಯ ಜೀವ ಕೊಡಬೇಕೆಂದು ದೇವರು ತೀರ್ಮಾನಿಸಿದ್ದಾನೆ. ದೇವರ ಜೀವದಲ್ಲಿ ಪಾಲುಗಾರರಾಗಬೇಕು. ದೇವರ ಜೀವದಲ್ಲಿ ಪಾಲು ಹೊಂದಿ ಆ ನಿತ್ಯ ಲೋಕದಲ್ಲಿ ಪರಲೋಕದಲ್ಲಿ ದೇವರೊಂದಿಗೆ ಎಂದೆಂದೂ ನಾವು ಸುಖಿಸಿ ಬಾಳಬೇಕೆಂಬುದನ್ನು ದೇವರು ಬಯಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ದೇವರು ತಾನೇ ನಮಗಾಗಿ ಏರ್ಪಡಿಸಿದ ಯೋಜನೆ. ತನ್ನ ಜೀವವನ್ನು ನಮಗೆ ಕೊಡುವುದಕ್ಕಾಗಿ ದೇವರು ಏರ್ಪಡಿಸಿದ ಯೋಜನೆ. ಇದಕ್ಕಾಗಿಯೇ ಯೇಸುಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಬಾಧೆಪಟ್ಟು ಎತ್ತರದಲ್ಲಿ ತೂಗು ಹಾಕಲ್ಪಟ್ಟ. ಈ ವಾರ್ತೆಯು ಇದನ್ನು ಸುವಾರ್ತೆ ಎಂಬುದಾಗಿ ಕರೆದಿದ್ದಾರೆ. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಸಾರಲ್ಪಟ್ಟದೆ. ಇದನ್ನು ಸಾರಬೇಕೆಂದು ದೇವರ ಅಪ್ಪಣೆ ಕೊಟ್ಟಿದ್ದಾನೆ. ಈ ಸುವಾರ್ತೆಯನ್ನು ಕೇಳಿ ನಂಬಿದವರೆಲ್ಲರಿಗೂ ದೇವರು ನಿತ್ಯ ಜೀವವನ್ನು ಕರುಣಿಸಿದ್ದಾನೆ. ಹಾಗಾದರೆ ಯೇಸುಕ್ರಿಸ್ತನ ನಂಬಿ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂಬುದು ದೇವರ ಅತಿ ಮುಖ್ಯ ಉದ್ದೇಶ. ಇದಕ್ಕಾಗಿ ನಾವು ಯೇಸುಕ್ರಿಸ್ತನನ್ನು ನಂಬಲೇಬೇಕು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ನಾವು ನೀನು ಶಿಲುಬೆ ಮೇಲೆ ಬಲಿ ಅರ್ಪಿಸಿದಂಥ ಎತ್ತರದಲ್ಲಿಟ್ಟಂಥ ಯೇಸುವನ್ನು ನಾವು ನಂಬಿ ದೇವರೇ ನಿನ್ನ ಜೀವವನ್ನು ನಾವು ಪಡೆದುಕೊಳ್ಳಬೇಕೆನ್ನುವುದಕ್ಕಾಗಿ ನೀನು ಏರ್ಪಡಿಸಿದ ಈ ಮಹಾ ಯೋಜನೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನಾವು ನಿನ್ನ ಜೀವವನ್ನು ಹೊಂದಿ ನಿನ್ನೊಂದಿಗೆ ಎಂದೆಂದಿಗೂ ಐಕ್ಯತೆಯಲ್ಲಿ ನಾವು ಜೀವಿಸಬೇಕೆಂಬುದಕ್ಕಾಗಿ ನಿನ್ನ ಪ್ರಿಯ ಮಗನನ್ನು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಕೊಟ್ಟು ಆತನು ಎತ್ತರದಲ್ಲಿ ತೂಗು ಹಾಕಲ್ಪಡುವಂತೆ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ನೀನು ಈ ವಿಧದಲ್ಲಿ ನೀನು ನಮ್ಮನ್ನು ಕರುಣಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಾವು ಕರ್ತನಾದ ಯೇಸುಕ್ರಿಸ್ತನೇ, ನಾವು ನಿನ್ನ ನಂಬುತ್ತೇವೆ. ಎತ್ತರವಾದ ಪ್ರದೇಶದಲ್ಲಿ ಎತ್ತರದಲ್ಲಿ ಕರ್ತನೆ ಕಲ್ವಾರಿ ಶಿಲುಬೆಯಲ್ಲಿ ಗೊಲ್ಗೊಥಾ ಬೆಟ್ಟದಲ್ಲಿ ನಮಗಾಗಿ ನೀನು ತೂಗು ಹಾಕಲ್ಪಟ್ಟದನ್ನು ನಾವು ನಂಬುತ್ತೇವೆ. ನೀನು ಈ ಸುವಾರ್ತೆನ ನಂಬ್ತೇವೆ. ದೇವರೇ, ನಮಗೂ ನಿತ್ಯ ಜೀವವನ್ನು ಅನುಗ್ರಹಿಸು. ನಿನ್ನ ಐಕ್ಯತೆಯಲ್ಲಿ ಸದಾ ಇರುವುದಕ್ಕೆ ನೀನು ಬಯಸಿರುವಲ್ಲಿ ನಿನ್ನ ಐಕ್ಯತೆಯಲ್ಲಿರುವುದಕ್ಕೆ ನಾವು ಸಹ ಬಯಸಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಪರಲೋಕ ತಂದೆ, ಇದೇ ವೇಳೆಯಲ್ಲಿ ಕರ್ತನೆ, ಯಾರ್ಯಾರು ತಂಬಾಕು ಸೇವನೆಗೆ ಗುರಿಯಾಗಿದ್ದಾರೋ, ತಂಬಾಕು ಸೇವನೆಯಿಂದ ನಾನಾ ವಿಧವಾದ ರೋಗಗಳಿಗೆ ಕರ್ತನೆ ಮರಣಕರ ವ್ಯಾಧಿಗಳಿಗೆ ತುತ್ತಾಗಿದ್ದಾರಲ್ಲ ಸ್ವಾಮಿ, ಕರ್ತನೆ ಅಂಥ ಪ್ರಿಯರನ್ನು ನೀನು ಬಿಡುಗಡೆ ಮಾಡು, ಗುಣಪಡಿಸಪ್ಪ. ಕರ್ತನೆ, ಈ ದೇಶವು ತಂಬಾಕು ಸೇವನೆಯಿಂದ ಬಿಡುಗಡೆ ಹೊಂದಲಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ. ಜನರೊಳಗೆ ಇದಕ್ಕೆ ಕರ್ತನೆ ಯೋಗ್ಯ ಪ್ರಜ್ಞೆ ಬರಲಿ ಎಂದು ನಾವು ಬೇಡಿಕೊಳ್ತೇವೆ. ನಿನ್ನ ಕೃಪೆಯಿಂದ ಕನಿಕರಿಸು ಕರ್ತನೆ. ಜನರು ತಮಗೆ ತಾವೇ ನಾಶನವನ್ನು ಬರಮಾಡಿಕೊಳ್ಳುವುದನ್ನು ಕರ್ತನೆ ಬಿಟ್ಟು ಬಿಡಲಿ ಅಪ್ಪ. ನೀನು ಕೊಡುವ ನಿತ್ಯ ಜೀವದ ಕಡೆಗೆ ತಿರುಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.